ಗುಡ್ ಈವ್ನಿಂಗ್ ಅಗೈನ್. ಹೇಳಿ ಲತಾ ಅವರೇ. ಗುಡ್ ಈವ್ನಿಂಗ್. ಸೊ ಸಂಡೇ ಈವ್ನಿಂಗ್ ನಿಮಗೆ ಒಂದು ತಿಂಡಿ ಮಾಡಿ ತೋರಿಸಿದೆ. ಇದು ಇನ್ನೊಂದು ತಿಂಡಿ ಮಾಡೋಣ ಅನ್ನಿಸ್ತು, ಅದಕ್ಕೆ ಮಾಡ್ತಾ ಇದ್ದೀನಿ. ಈ ತಿಂಡಿ ಹೆಸರು ಕಲ್ಲುಂಡೆ ಅಂತ, ಅಥವಾ ಕಲ್ಲು ತಂಬಿಟ್ಟು ಉಂಡೆ ಅಂತಾರೆ. ಇದು ಭಾಳ ಹಳೆಯ ಕಾಲದ ತಿಂಡಿ, ತುಂಬ ಜನ ಮರ್ತು ಬಿಟ್ಟಿದ್ದಾರೆ ಇದನ್ನು. ಅದಕ್ಕೋಸ್ಕರ ಮತ್ತೆ ಒಂದ್ಸಲ ರಿಫ್ರೆಶ್ ಮಾಡೋಣ, ಮತ್ತು ಆರೋಗ್ಯಕ್ಕೆ ಒಳ್ಳೆಯದಾಗಿರುವಂಥ ತಿಂಡಿನ ಮತ್ತೆ ಮಾಡಿ ಎಲ್ಲರೂ ಸವಿಲಿ ಅಂತ ಹೇಳಿ ಈ ತಿಂಡಿನ ತೋರಿಸ್ತಾ ಇದ್ದೀನಿ. ಬನ್ನಿ, ಇದಕ್ಕೆ ಏನೇನು ಪದಾರ್ಥ ಬೇಕು ಅಂತ ಹೇಳ್ತೀನಿ. ಇದು ತುಂಬಾ ಹೆಲ್ತಿ ಅಂತ ಹೇಳ್ತೀರಾ ನೀವು? ಹೆಲ್ತಿ ಫುಡ್? ಹೌದು, ಖಂಡಿತ. ಯಾಕಂದರೆ ಇದಕ್ಕೆ ಎಣ್ಣೆ ಏನು ಇರೋದೇ ಇಲ್ವಲ್ಲ, ಎಣ್ಣೆ ಪದಾರ್ಥ ಏನು ಇರೋದಿಲ್ವಲ್ಲ. ಹೇಳಿದ್ನಲ್ಲ, ಜಿಡ್ಡಿನಂಶ ಬರೀ ನಿಮಗೆ ಕೊಬ್ಬರಿಲಿ ಅಷ್ಟೇ ಬರೋದು. ಗೋಕುಲಾಷ್ಟಮಿನಲ್ಲಿ ಇದು ಒಂದು ಭಕ್ಷಣೆ ಆಗತ್ತಲ್ವಾ? ಹೌದು. ಈ ಕಲ್ಲುಂಡೆ ಅಥವಾ ಕಲ್ಲು ತಂಬಿಟ್ಟು ಉಂಡೆ ಅಂತ ಹೇಳ್ತೀವಿ. ಕೆಲವೊಬ್ಬರು ಅದನ್ನ ಪೊರಿವಳಂಗ ಉಂಡೆ ಅಂತಾರೆ. ಬಟ್ ಪೊರಿವಳಂಗ ಉಂಡೆನೋ ನೋಡೋಕ್ಕೇನೋ ಹಿಂಗೆ ಇರುತ್ತೆ, ಸ್ವಲ್ಪ ಮಟ್ಟಿಗೆ ಟೇಸ್ಟು ಹೀಗಿರುತ್ತೆ. ಬಟ್ ಅದಕ್ಕೆ ಕ್ರಮ ಬೇರೆ ಇರುತ್ತೆ. ಅದಕ್ಕೆ ಗೋಧಿ, ಅಕ್ಕಿ, ಹೆಸರುಬೇಳೆ ಎಲ್ಲ ಹಾಕಿ ಮಾಡೋದು. ಇದು ಮಿನಿ ಪೊರಿವಳಂಗ ಉಂಡೆ ಅಂತ ಹೇಳ್ಬೋದು. ಅದಕ್ಕಿಂತ ಜಾಸ್ತಿ ಇದು ಕಲ್ಲುಂಡೆ ಅಥವಾ ಕಲ್ಲು ತಂಬಿಟ್ಟು ಉಂಡೆ ಅಂದರೆ ಸರಿಯಾದ ಹೆಸರಾಗತ್ತೆ ಇದಕ್ಕೆ. ಯಾಕಂದರೆ ಪೊರಿವಳಂಗ ಉಂಡೆಗೆ ನಾವೇನು ಉಪಯೋಗಿಸ್ತೀವಲ್ಲ ಆ ಪದಾರ್ಥಗಳನ್ನೆಲ್ಲ ಇದಕ್ಕೆ ಹಾಕೋಲ್ಲ. ಹಾಗಾಗಿ ನಾ ಇದನ್ನು ಪೊರಿವಳಂಗ ಉಂಡೆ ಅಂತ ಹೇಳೋಕ್ಕಾಗೋದಿಲ್ಲ. ಇದನ್ನು ಕಲ್ಲುಂಡೆ ಅಥವಾ ಕಲ್ಲು ತಂಬಿಟ್ಟು ಉಂಡೆ ಅಂತ ಹೇಳ್ತೀನಿ. ಅಂದ್ರೆ ಪುಳ್ಳಂಗಾಯಿ ಉಂಡೆ ಅಂತಾನೂ ಹೇಳ್ತಾರೆ ಇದನ್ನ. ಇಲ್ಲ ರೀ, ಪುಳ್ಳಂಗಾಯಿ ಉಂಡೆ ಅಂತ ಹೇಳೋಲ್ಲ ಇದನ್ನ. ಪುಳ್ಳಂಗಾಯಿ ಉಂಡೆಗೆ ನಿಮಗೆ ಇಂಗ್ರೀಡಿಯೆಂಟ್ಸ್ ಬೇರೆ ಬೇಕಾಗತ್ತೆ. ಹೆಸರುಬೇಳೆ ಬೇಕಾಗತ್ತೆ, ಗೋಧಿ ಬೇಕಾಗತ್ತೆ, ಅಕ್ಕಿ ಬೇಕಾಗತ್ತೆ, ಮಲ್ಟಿಗ್ರೈನ್. ಹೌದು. ಇದು ಬರೀ ಹುರ್ಗಡ್ಲೆ ಅಷ್ಟೇ ಹಾಕೋತೀವಲ್ಲ. ಸೊ ಪುಳ್ಳಂಗಾಯಿ ಉಂಡೆ ಅಲ್ಲ ಇದು. ಪೊರಿವಳಂಗ ಉಂಡೆನೂ ಅಲ್ಲ. ಪುಳ್ಳಂಗಾಯಿ ಪೊರಿವಳಂಗ ಎರಡು ಒಂದೇ, ಅದಲ್ಲ ಇದು. ಅದೇ ಥರ ಅನ್ಸುತ್ತೆ ನಿಮಗದ್ರ. ಕಲ್ಲುಂಡೆ ಅಂತಾನೆ ವಿಲ್ ಫೈನಲೈಸ್ ದ ನೇಮ್. ಎಸ್, ಕರೆಕ್ಟ್ ನೇಮ್ ಅದೇ. ಏನೇನು ಸಾಮಗ್ರಿ ಬೇಕು ಹೇಳಿಮ್ಮ. ನೋಡಿ, ಈ ಕಲ್ಲುಂಡೆ ಅಥವಾ ಕಲ್ಲು ತಂಬಿಟ್ಟು ಉಂಡೆ ಮಾಡೋಕ್ಕೆ 1 ಕಪ್ ಹುರ್ಗಡ್ಲೆ ಇಟ್ಕೊಂಡಿದ್ದೀನಿ. ಮತ್ತು 1.5 ಕಪ್ ಆಗೋಷ್ಟು ಬೆಲ್ಲ ಇಟ್ಕೊಂಡಿದ್ದೀನಿ. ಈ ಬೆಲ್ಲದಲ್ಲಿ ಪಾಕ ಮಾಡ್ಕೊತೀನಿ. ಒಂದು ಅರ್ಧ ಮುಕ್ಕಾಲು ಲೋಟದಷ್ಟು ನೀರು ಇಟ್ಕೊಂಡಿದ್ದೀನಿ. ಇದೆಲ್ಲ ಪುಡಿ ಮಾಡ್ಕೊಂಡ್ಮೇಲೆ ಇದ್ರ ಜೊತೆಗೆ, ಈ ಹುರ್ಗಡ್ಲೆ ಜೊತೆಗೆ ಒಂದು ಸ್ವಲ್ಪ ಏಲಕ್ಕಿ ಹಾಕೋತೀನಿ. 2ರಿಂದ 3 ಏಲಕ್ಕಿ ಪುಡಿ ಇದೆ, ಇದನ್ನು ಹಾಕೋತೀನಿ. ಇದನ್ನು ಹಾಕೊಂಡ್ಬಿಟ್ಟು ಒಂದು ಬೇಸಿನಿಗೆ ಹಾಕೊಂಡ್ಬಿಡ್ತೀನಿ. ಇದನ್ನು ಬೇಸಿನ್ ಹಾಕೊಂಡಾದ್ಮೇಲೆ ಆ ಉಂಡೆ ಜೊತೆಗೆ ನಾನು ಸ್ವಲ್ಪ ಕೊಬ್ಬರಿ ತುರುವು ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕೊಬ್ಬರಿನ ಪೀಸ್ ಮಾಡಿಟ್ಕೊಂಡಿದ್ದೀನಿ. ಮತ್ತು ಇದು ಕಡಲೆಕಾಯಿ ಬೀಜ ಡ್ರೈ ರೋಸ್ಟ್ ಮಾಡಿಕೊಂಡು ಸ್ವಲ್ಪ ಕೆಂಪಗೆ ಬರಬೇಕು. ನೋಡಿ, ಬೆಳ್ಳಗಿದೆ ಇರಲ್ಲ, ಸ್ವಲ್ಪ ಕೆಂಪಗಿರಬೇಕು. ಹೀಗೆ ಸ್ವಲ್ಪ ಕಡಲೆಕಾಯಿ ಬೀಜ ಇಟ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಹುರ್ಗಡ್ಲೆ ಇಟ್ಕೊಂಡಿದ್ದೀನಿ. ಈ ಪುಡಿ ಏನು ಮಿಶ್ರಣ ಇರುತ್ತಲ್ಲ, ಈ ಹುರ್ಗಡ್ಲೆ ಮತ್ತು ಏಲಕ್ಕಿ, ಇದಕ್ಕೆ ಈ 2 ಕೊಬ್ಬರಿನ ಮತ್ತು ಕಡಲೆಕಾಯಿ ಬೀಜನ ಮತ್ತು ಹುರ್ಗಡ್ಲೆನ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಮತ್ತು ಈ ಬೆಲ್ಲ ಪಾಕ ಮಾಡ್ಕೊಂಡಿರ್ತೀನಲ್ಲ, ಒಂದೆಳೆ ಪಾಕ ಅಂತೀವಲ್ಲ, ಒಂದೆಳೆ ಪಾಕ ಬರೋಷ್ಟು ಮಾಡ್ತೀನಿ. ಅದು ಬಂದಮೇಲೆ ಮಾಡಿಕೊಂಡು ಅದಕ್ಕೆ ಸೋದಿಸ್ಕೊಂಡು ಗಲೀಜೆಲ್ಲ ತೆಗೆದಾದ್ಮೇಲೆ ಆಮೇಲೆ ಈ ಮಿಶ್ರಣಕ್ಕೆ ಹಾಕ್ಕೊಂಡು ಮೆತ್ತಿಗೆ ಸ್ವಲ್ಪ ಉಂಡೆ ಕಟ್ತೀನಿ. ಈಗ ನೋಡಿ, ಈ ಕೊಬ್ಬರಿ ಏನಿದೆಯಲ್ಲ, ಇದನ್ನು ನೀವು ಹಸಿ ಕೊಬ್ಬರಿನೇ ಹಾಗೆ ತುರಿದು ಅಥವಾ ಪೀಸ್ ಸ್ಲೈಸ್ ಮಾಡಿಕೊಂಡು ಇಟ್ಕೋಬೋದು. ಅಥವಾ ಬೇಕಾದರೆ ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ. ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಅದು ಸ್ವಲ್ಪ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಬೇಕಾದರೆ ಹುರ್ಗಡ್ಲೆನೂ ನೀವು ಬೆಚ್ಚಗೆ ಮಾಡ್ಕೋಬೋದು. ನಾನು ಇವಾಗ ಇದಕ್ಕೆ ಸ್ವಲ್ಪ ಈ ಕೊಬ್ಬರಿನ ಪೀಸ್ ಮಾಡಿದ್ದನ್ನಾಗಲಿ ತುರಿದಿರೋದಾಗಲಿ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ. ಒಂದು 30 ಸೆಕೆಂಡ್ಸ್ ಅಷ್ಟು ಒಲೆ ಮೇಲಿಟ್ಟು ಬೆಚ್ಚಗೆ ಮಾಡಿ ಕಪ್ಪಲ್ಲಿ ಇಟ್ಕೊಂಡಿದ್ದೀನಿ. ಈಗ ಪುಡಿ ಮಾಡೋಣ. ಇದು ಹಳೆ ಕಾಲದ ತಿಂಡಿ, ತುಂಬಾ ಹಳೆ ಕಾಲದ ತಿಂಡಿ ಇದು. ನಮ್ಮ ಅಜ್ಜಿಯವರು ಮಾಡ್ತಾ ಇದ್ರು. ಹೌದು, ತಾತ ಹೆಲ್ಪ್ ಮಾಡ್ತಾ ಇದ್ರು, ಗೊತ್ತಿಲ್ಲ. ಬಟ್ ಆ್ಯಕ್ಚುಲಿ ಇದರಲ್ಲಿ ಏನು ವಿಶೇಷ ಅಂದರೆ, ನಾವು ಜಿಡ್ಡು ಏನು ಉಪಯೋಗಿಸೋದೇ ಇಲ್ಲ. ತುಪ್ಪ ಇಲ್ಲ, ಎಣ್ಣೆ ಇಲ್ಲ. ಈ ಜಿಡ್ಡಿನ ಅಂಶ ನಿಮಗೆ ಏನು ಬರುತ್ತೋ ಅದು ಬರೀ ಕೊಬ್ಬರಿಯಿಂದ ಬರೋದಷ್ಟೇ ಜಿಡ್ಡಿನ ಅಂಶ. ನೀವು ಹೆಲ್ತಿ ಫುಡ್? ಹೌದು, ಖಂಡಿತ. ಯಾಕಂದರೆ ಇದಕ್ಕೆ ಎಣ್ಣೆ ಏನು ಇರೋದೇ ಇಲ್ವಲ್ಲ, ಎಣ್ಣೆ ಪದಾರ್ಥ ಏನು ಇರೋದಿಲ್ವಲ್ಲ. ಹೇಳಿದ್ನಲ್ಲ, ಜಿಡ್ಡಿನ ಅಂಶ ಬರೀ ನಿಮಗೆ ಕೊಬ್ಬರಿಲಿ ಅಷ್ಟೇ ಬರೋದು. ಗೋಕುಲಾಷ್ಟಮಿನಲ್ಲಿ ಇದು ಒಂದು ಭಕ್ಷಣೆ ಆಗತ್ತಲ್ವಾ? ಹೌದು. ಈ ಕಲ್ಲುಂಡೆ ಅಥವಾ ಕಲ್ಲು ತಂಬಿಟ್ಟು ಉಂಡೆ ಅಂತ ಹೇಳ್ತೀವಿ. ಕೆಲವೊಬ್ಬರು ಅದನ್ನ ಪೊರಿವಳಂಗ ಉಂಡೆ ಅಂತಾರೆ. ಬಟ್ ಪೊರಿವಳಂಗ ಉಂಡೆನೋ ನೋಡೋಕ್ಕೇನೋ ಹಿಂಗೆ ಇರುತ್ತೆ, ಸ್ವಲ್ಪ ಮಟ್ಟಿಗೆ ಟೇಸ್ಟು ಹೀಗಿರುತ್ತೆ. ಬಟ್ ಅದಕ್ಕೆ ಕ್ರಮ ಬೇರೆ ಇರುತ್ತೆ. ಅದಕ್ಕೆ ಗೋಧಿ, ಅಕ್ಕಿ, ಹೆಸರುಬೇಳೆ ಎಲ್ಲ ಹಾಕಿ ಮಾಡೋದು. ಇದು ಮಿನಿ ಪೊರಿವಳಂಗ ಉಂಡೆ ಅಂತ ಹೇಳ್ಬೋದು. ಅದಕ್ಕಿಂತ ಜಾಸ್ತಿ ಇದು ಕಲ್ಲುಂಡೆ ಅಥವಾ ಕಲ್ಲು ತಂಬಿಟ್ಟು ಉಂಡೆ ಅಂದರೆ ಸರಿಯಾದ ಹೆಸರಾಗತ್ತೆ ಇದಕ್ಕೆ.
ಯಾಕಂದರೆ ಪೊರಿವಳಂಗ ಉಂಡೆಗೆ ನಾವೇನು ಉಪಯೋಗಿಸ್ತೀವಲ್ಲ ಆ ಪದಾರ್ಥಗಳನ್ನೆಲ್ಲ ಇದಕ್ಕೆ ಹಾಕೋಲ್ಲ. ಹಾಗಾಗಿ ನಾನು ಇದನ್ನು ಪೊರಿವಳಂಗ ಉಂಡೆ ಅಂತ ಹೇಳೋಕ್ಕಾಗೋದಿಲ್ಲ. ಇದನ್ನು ಕಲ್ಲುಂಡೆ ಅಥವಾ ಕಲ್ ತಂಬಿಟ್ಟು ಉಂಡೆ ಅಂತ ಹೇಳ್ತೀನಿ. ಅಂದ್ರೆ ಪುಳ್ಳಂಗಾಯಿ ಉಂಡೆ ಅಂತಾನೂ ಹೇಳ್ತಾರೆ ಇದನ್ನ. ಇಲ್ಲ ರೀ, ಪುಳ್ಳಂಗಾಯಿ ಉಂಡೆ ಅಂತ ಹೇಳೋಲ್ಲ ಇದನ್ನ. ಪುಳ್ಳಂಗಾಯಿ ಉಂಡೆಗೆ ನಿಮಗೆ ಇಂಗ್ರೀಡಿಯೆಂಟ್ಸ್ ಬೇರೆ ಬೇಕಾಗತ್ತೆ. ಹೆಸರುಬೇಳೆ ಬೇಕಾಗತ್ತೆ, ಗೋಧಿ ಬೇಕಾಗತ್ತೆ, ಅಕ್ಕಿ ಬೇಕಾಗತ್ತೆ, ಮಲ್ಟಿಗ್ರೈನ್. ಹೌದು, ಇದು ಬರೀ ಹುರ್ಗಡ್ಲೆ ಅಷ್ಟೇ ಹಾಕೋತೀವಲ್ಲ. ಸೊ ಪುಳ್ಳಂಗಾಯಿ ಉಂಡೆ ಅಲ್ಲ ಇದು. ಪೊರಿವಳಂಗ ಉಂಡೆನೂ ಅಲ್ಲ. ಪುಳ್ಳಂಗಾಯಿ ಪೊರಿವಳಂಗ ಎರಡೂ ಒಂದೇ, ಅದಲ್ಲ ಇದು. ಅದೇ ಥರ ಅನ್ಸುತ್ತೆ ನಿಮಗದ್ರ. ಕಲ್ಲುಂಡೆ ಅಂತಾನೆ ವಿಲ್ ಫೈನಲೈಸ್ ದ ನೇಮ್. ಎಸ್, ಕರೆಕ್ಟ್ ನೇಮ್ ಅದೇ. ಈಗ ನೋಡಿ, ಈ 1 ಕಪ್ ಹುರ್ಗಡ್ಲೆ ಏನಿದೆಯಲ್ಲ ಇದನ್ನು ಮಿಕ್ಸರ್ಗೆ ಹಾಕೋತಾ ಇದ್ದೀನಿ. ಜೊತೆಗೆ ಈ ಏಲಕ್ಕಿ ಪುಡಿನೂ ಹಾಕೊಂಡ್ಬಿಡ್ತಾ ಇದ್ದೀನಿ. ಮಿಕ್ಸರ್ಗೆ ಹಾಕಿ ನೈಸಾಗಿ ಪುಡಿ ಮಾಡ್ಕೊಂಡ್ಬಿಡ್ತೀನಿ ಇದನ್ನು. ಹೇಳಿಮ್ಮ. ಇದು ನೋಡಿ, ಮಿಕ್ಸರ್ಗೆ ಹಾಕಿ ಪುಡಿ ಮಾಡ್ಕೊಂಡಿದ್ದೀನಿ ಇವಾಗ. ಓಕೆ, ಈ ಪುಡಿ ಮಾಡ್ಕೊಂಡಿದ್ದು ಒಂದು ಬೇಸನ್ಗೆ ಹಾಕೋತೀನಿ. ಅದಕ್ಕೂ ಮೊದಲು ಒಂದು 3-4 ಸ್ಪೂನಷ್ಟು ತೆಗೆದು ಒಂದು ತಟ್ಟೆನಲ್ಲಿ ಹಾಕೋತೀನಿ. ಯಾಕಂದರೆ ಉಂಡೆ ಕಟ್ಟಿದ ಮೇಲೆ ಆ ಉಂಡೆನ ಒಂದ್ಸಲ ಇದರಲ್ಲಿ ಉರುಳಿಸ್ಬಿಡ್ತೀನಿ ನಾನು. ಅದಕ್ಕೋಸ್ಕರ ಸೆಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ. ಲೈಟಾಗಿ ಒಂದು ಕೋಟಿಂಗು ಉಂಡೆಗೆ. ಎಸ್, ಈಗ ಇದನ್ನು ಹಾಕ್ತಾ ಇದ್ದೀನಿ. ದಿಸ್ ಇಸ್ ಹುರ್ಗಡ್ಲೆ ಆ್ಯಂಡ್ ಏಲಕ್ಕಿ ಪುಡಿ. ಇದನ್ನು ಹಾಕಿದ್ದೀನಿ. ಇದಕ್ಕೆ ಈ ಕೊಬ್ಬರಿ ಚಿಕ್ಕ ಚಿಕ್ಕ ಪೀಸ್ ಮಾಡಿದ್ದೀನಲ್ಲ ಕೊಬ್ಬರಿನ, ಮತ್ತು ತುರಿದಿರೋ ಕೊಬ್ಬರಿ, ಕಡಲೆಕಾಯಿ ಬೀಜ ಮತ್ತು ಹುರ್ಗಡ್ಲೆ ಇದೆಲ್ಲ ಮಿಕ್ಸ್ ಮಾಡಿಬಿಡ್ತೀನಿ. ನೋಡಿ, ಆರೋಗ್ಯಕ್ಕೆಲ್ಲ ಒಳ್ಳೆಯದೆ ಹುರ್ಗಡ್ಲೆ. ಸೊ ಮೈದಾ ಇಲ್ಲ ಇದರೊಳಗೆ. ಕಡಲೆಕಾಯಿ ಬೀಜ, ಹುರ್ಗಡ್ಲೆ, ಕೊಬ್ಬರಿ ಎಲ್ಲ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಹೈ ಪ್ರೋಟೀನ್ ಫುಡ್ ಇದು. ಎಣ್ಣೆ ತುಪ್ಪನೂ ಇಲ್ಲ. ಎಣ್ಣೆ ತುಪ್ಪ ಜಿಡ್ಡಿನ ಅಂಶ ಇಲ್ಲವೇ ಇಲ್ಲ. ನಿಮಗೇನು ಕೊಬ್ಬರಿಲಿ ಏನು ಜಿಡ್ಡು ಬರುತ್ತಲ್ಲ ಅಷ್ಟೇ. ಇದು ಮಾಡಿ ಈಗ ಒಂದು ಸೆಪ್ರೇಟಾಗಿ ಇಟ್ಕೊಂಡ್ಬಿಡ್ತೀನಿ. ಇದು ತಟ್ಟೆನೂ ಸೈಡ್ಗೆ ಇಟ್ಕೊತೀನಿ. ಈಗ ನೆಕ್ಸ್ಟು ಪಾಕ ಮಾಡ್ತೀನಿ. ಪಾಕ ಮಾಡೋಕ್ಕೆ ಹೇಳಿದ್ನಲ್ಲ, ಅದು 1 ಕಪ್ಪಿಂದ ಇದು ಸುಮಾರು 1.25 ಕಪ್ಪು ಅಥವಾ 1 ಕಪ್ಪಷ್ಟು ತೊಗೋತಾ ಇದ್ದೀನಿ. ಈಗ ಪಾಕ ಮಾಡ್ಕೊಳ್ಳೋಣ ಬನ್ನಿ. ಈಗ ಬೆಲ್ಲ ಇಟ್ಟಿದ್ದೀನಿ. ಬೆಲ್ಲಕ್ಕೆ ಒಂದು ಸ್ವಲ್ಪ ನೀರು ಹಾಕ್ತೀನಿ. ಈ ಬೆಲ್ಲ ಮುಳುಗುವಷ್ಟು ನೀರು ಹಾಕ್ತಾ ಇದ್ದೀನಿ ಅಷ್ಟೇ. ಇದು ಪಾಕ ಆಗಬೇಕು. ಇದಕ್ಕೊಂದು 7 to 8 ಮಿನಿಟ್ಸ್ ಬೇಕಾಗತ್ತೆ. ಕರಗಲಿ ಬೆಲ್ಲ ಎಲ್ಲ. ನೋಡಿ, ಬೆಲ್ಲ ಹಾಕಿದ್ನೆಲ್ಲ ಚೆನ್ನಾಗಿ ಕರಗಿಬಿಟ್ಟಿದೆ. ಶುಗರ್ ಸಿರಪ್ ಆಗಿದೆ. ಇದರಲ್ಲೆಲ್ಲ ಬೆಲ್ಲದಲ್ಲಿ ಒಂದು ಸ್ವಲ್ಪ ಧೂಳು ಇರುತ್ತಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ಸೋದಿಸ್ಕೊಂಡ್ಬಿಡ್ತೀನಿ. ಇನ್ನೊಂದು ಪಾತ್ರೆಗೆ ಇಟ್ಕೊಂಡು ಕ್ಲೀನಾಗಿ ಸೋದಿಸ್ಕೊಂಡ್ಬಿಡ್ತೀನಿ. ಕಸ ಕಡ್ಡಿ ಏನಿದೆಯಾ, ಅಕಸ್ಮಾತ್ ಬೆಲ್ಲ ಒಂಚೂರು ಕರಗಿಲ್ದೆ ಉಳಿದಿತ್ತಂದರೆ ಅದು ಬಂದ್ಬಿಡುತ್ತೆ. ಈಗ ಇದನ್ನು ನಾವು ಒಂದೆಳೆ ಪಾಕ ಮಾಡ್ಕೋಬೇಕು. ನೋಡಿ, ಆವಾಗಿಂತ ಇವಾಗಿನ ಸ್ವಲ್ಪ ಗಟ್ಟಿಯಾಗಿದೆ. ಸೊ ಪ್ರಾಬಬ್ಲಿ ಒಂದೆಳೆ ಪಾಕ ಇನ್ನೂ ಸ್ಟ್ರಾಂಗರ್ ಆಗಿರುತ್ತೆ. ನೋಡಿ, ಅಂಟತ್ತೆ, ಕ್ಲೀನಾಗಿ ಗೊತ್ತಾಗತ್ತೆ ನಿಮಗಿದು. ಥ್ರೆಡ್ ಲೈಕ್ ಬರ್ತಾ ಇದೆಯಲ್ಲ, ಇದು ಆವಾಗಿಂದ ಇದಕ್ಕಿಂತ ಇವಾಗ ಸ್ಟ್ರಾಂಗರ್ ಆಗಿದೆ. ಸೊ ಇವಾಗ ನಾನು ಗ್ಯಾಸ್ ಆಫ್ ಮಾಡಿಬಿಡ್ತೀನಿ. ಆಫ್ ಮಾಡಿಬಿಟ್ಟು ಈ ಪಾಕ ನೊರೆ ಎಲ್ಲ ಹೋಗಬೇಕು. ತುಂಬ ಬಿಸಿ ಪಾಕ ಹಾಗೆ ಸೇರಿಸ್ಕೊಬಿಡಿ. ಈ ನೊರೆ ಎಲ್ಲ ಹೋಗಲಿ. 1-2 ನಿಮಿಷ ಹಿಂಗಂದರೆ ನೊರೆ ಹೊಟ್ಟೋಗುತ್ತೆ. ನೋಡಿ, ಈಗ ನೊರೆ ಎಲ್ಲ ಹೋಗಿದೆ. ಈಗ ಇದನ್ನು ಸ್ವಲ್ಪ ಸ್ವಲ್ಪ ಈ ಮಿಶ್ರಣ ಏನಿದೆಯಲ್ಲ, ಹುರ್ಗಡ್ಲೆ ಪುಡಿ, ಹುರ್ಗಡ್ಲೆ, ಕಡಲೆಕಾಯಿ ಬೀಜ, ಕೊಬ್ಬರಿ, ಏಲಕ್ಕಿ ಪುಡಿ ಎಲ್ಲ ಹಾಕಿದ್ದು ಇದಕ್ಕೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಉಂಡೆ ಮಾಡೋಣ. ನೋಡಿ, ಈಗ ಬೆಲ್ಲ ಪಾಕ ಎಲ್ಲ ರೆಡಿಯಾಗಿದೆ. ಈ ಬೆಲ್ಲ ಪಾಕನ ಈ ಮಿಶ್ರಣಕ್ಕೆ ಸ್ವಲ್ಪ ಹಾಕೋತಾ ಇದ್ದೀನಿ. ಪಾತ್ರೆ ಬಿಸಿ ಇದೆ, ಪಾಕ ಬಿಸಿ ಇದೆ, ಹಾಗಾಗಿ ಇಟ್ಲದಲ್ಲಿ ಹಿಡ್ಕೊಳ್ಳಿ. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಒಟ್ಟಿಗೆ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಡಿ. ಸೇಫ್ಟಿ ತುಂಬ ಇಂಪಾರ್ಟೆಂಟು. ಬರ್ನ್ ಇಂಜುರೀಸ್ ಎಲ್ಲ ಮಾಡ್ಕೋಬೇಡಿ. ಸ್ವಲ್ಪ ತಾಳ್ಮೆ ಬೇಕು, ಪೇಷನ್ಸ್ ಬೇಕು. ನೀವು ಉಂಡೆ ಕಟ್ಟಿದಾಗೂ ಬಿಸಿನೇ ಇರುತ್ತೆ. ಇದು ಕೈಗೆ ತಡೆಯುವಷ್ಟು ಬಿಸಿ ಇದು ಮಾಡ್ಕೊಳ್ಳಿ. ನಿಮಗೆ ತುಂಬ ಬಿಸಿ ಆಯ್ತಂದರೆ ಒಂದು ಪಾತ್ರೆ ಬೇಕಾದರೆ ನೀರು ಇಟ್ಕೊಳ್ಳಿ.
ನೋಡಿ ಮಿಶ್ರಣ ಹಾಕ್ಕೊಂಡಿದ್ದೀನಿ. ಕೈಗೆ ತಡೆಯೋಷ್ಟು ಬಿಸಿ ಇದೆ. ನಿಮಗೆ ತುಂಬ ಬಿಸಿ ಅಂದರೆ ಒಂದು ಸ್ವಲ್ಪ ಕೈ ಒದ್ದೆ ಮಾಡ್ಕೊಳ್ಳಿ. ಹಿಂಗೆ ಉಂಡೆ ಮಾಡ್ಕೊಳ್ಳಿ. ಇದನ್ನು ನೋಡಿ, ಆ ಉಂಡೆ ನೀವು ಕಟ್ಟಿದಾಗ ಅದರೊಳಗೆ ನಿಮ್ಮ ಕೊಬ್ಬರಿ, ಕಡಲೆಕಾಯಿ ಬೀಜ, ಹುರ್ಗಡ್ಲೆ ಎಲ್ಲ ಕಾಣುತ್ತೆ. ಇದನ್ನು ಏನು ಮಾಡಿ ಅಂದರೆ, ಈ ನೀವು ಹುರ್ಗಡ್ಲೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ, ಇದ್ರ ಮೇಲೆ ಒಂದು ಸಲ ರೌಂಡ್ ಮಾಡಿಬಿಡಿ. ಹೀಗೆ ಮಾಡಿಬಿಟ್ರೆ ಇದೊಂದು ಕೋಟ್ ಆಗುತ್ತೆ. ಒಣಗಿದ ಮೇಲೆ ಇದ್ರದ್ದೊಂದು ಕೋಟಿಂಗ್ ಬರುತ್ತೆ. ಒಣಗಿದ ಮೇಲೆ ಅದು ಕ್ಲೀನಾಗಿ ಹೀರ್ಕೊಳ್ಳುತ್ತೆ, ಯೂನಿಫಾರ್ಮಾಗಿ ಬರುತ್ತೆ. ಅವಾಗ ಉಂಡೆ ಮಾಡ್ಕೋತಾ ಇದ್ದೀನಿ. ಇದರಲ್ಲಿ ಒಂದು ಸಲ ರೋಲ್ ಮಾಡ್ತಾಯಿದ್ದೀನಿ. ಬಿಸಿ ಹಚ್ಚಿದ್ರೆ ಸ್ವಲ್ಪ ಒದ್ದೆ ಮಾಡ್ಕೊಳ್ಳಿ ಕೈನ, ಬಿಸಿ ತಡೆಯುವಷ್ಟು. ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಮಕ್ಕಳು ಪ್ರೋಟೀನ್ಸ್ ತಿನ್ನಲ್ಲ ಅಂದಾಗ ನೀವೇ ಥರ ತಿಂಡಿ ಮಾಡಿಕೊಟ್ರೆ ಸಿಹಿನೂ ಆಯಿತು, ಓಕೆ, ಮಕ್ಕಳಿಗೆ ಪ್ರೋಟೀನು ಸೇರಿದಂಗೆ ಆಗುತ್ತೆ. ಹೋಗ್ತಾ ಬರ್ತಾ ಹುಡುಗರು ತಿಂತಾ ಇರ್ಬೋದು, ಆಯಿತಾ. ಮತ್ತು ಇದನ್ನು ಹೊರಗಡೆ ನೀವು ಎಷ್ಟು ದಿನ ಇಟ್ಟರೂ ಕೂಡ ಕೆಡೋದಿಲ್ಲ ನಿಮಗೆ, ಯಾಕಂದರೆ ನೀವು ಹಸಿ ತೆಂಗಿನಕಾಯಿ ಎಲ್ಲ ಏನೂ ಹಾಕಿಲ್ಲ ಅಲ್ವಾ ಇದಕ್ಕೆ, ಹಾಗಾಗಿ ಕೆಡೋ ಪ್ರಶ್ನೆ ಇಲ್ಲ. ಮತ್ತು ಜಿಡ್ಡಿ ಏನು ಇಲ್ದಿರೋದ್ರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಈ ರೀತಿಯಾಗಿ ನೋಡಿ, ನೀರು ಮಾಡಿಕೊಂಡ್ರೆ ಕೈಗೂ ಅಂಟಲ್ಲ ನಿಮಗೆ. ಹಿಂಗೆ ಮಾಡ್ಕೊಳ್ಳಿ, ಉಂಡೆನ ರೋಲ್ ಮಾಡ್ಕೊಳ್ಳಿ. ನೋಡಿ, ನಾನು 1 ಕಪ್ ಹುರ್ಗಡ್ಲೆ ಹಾಕಿದ್ದೀನಿ. 1 ಕಪ್ ಹುರ್ಗಡ್ಲೆಗೆ ಈ ಸೈಜ್ದು ಆರಾಮಾಗಿ ಏನೂ ಇಲ್ಲ ಅಂದರೆ ಒಂದು 15ರಿಂದ 20 ಆಗುತ್ತೆ. ಯಾಕಂದರೆ ಹುರ್ಗಡ್ಲೆ ಸ್ವಲ್ಪ ಇದ್ರೇನು ಅದ್ರ ಜೊತೆಗೆ ಬೇರೆ ಎಲ್ಲ ಪದಾರ್ಥಗಳು ಹಾಕಿದ್ದೀವಲ್ಲ, ಹಾಗಾಗಿ ಅದು ಕ್ವಾಂಟಿಟಿ ನಿಮಗೆ ಹೆಚ್ಕೊಂಡಿದೆ. ನೋಡಿ, ಕಳ್ಳುಂಡೆ ರೆಡಿಯಾಗಿದೆ. ಪೌಷ್ಟಿಕ ಆಹಾರ, ಲಾಡ್ ಆಫ್ ಪ್ರೋಟೀನ್ಸ್ ಇನ್ ಇಟ್, ರೆಡಿಯಾಗಿದೆ. ಇದು ಹಳೆ ಕಾಲದ ತಿಂಡಿ, ಆಯಿತಾ. ಈಗ ಜಸ್ಟ್ ಮಾಡಿರೋದ್ರಿಂದ ಸ್ವಲ್ಪ ಸಾಫ್ಟಾಗಿದೆ. ಇನ್ನು ಸ್ವಲ್ಪ ಹೊತ್ತು ಬಿಟ್ಟರೆ ಇನ್ನು ಕಲ್ಲುಂಡೆ ಅನ್ನೋಂಥ ಹೆಸರಿಗೆ ತಕ್ಕಂಗಿರುತ್ತೆ. ಬಟ್ ನಾವು ಒಂದೆಳೆ ಪಾಕ ಮಾಡಿರೋದ್ರಿಂದ ಮುರ್ಕೊಂಡು ತಿನ್ಬೋದು. ಇನ್ನೂ ನೀವು ಗಟ್ಟಿ ಪಾಕ ಮಾಡಿಬಿಟ್ರೆ ಕುಟ್ಕೊಂಡೇ ತಿನ್ನಬೇಕಾಗತ್ತೆ. ನೋಡಿ, ಕಲ್ಲೇ ಬೇಕಾಗತ್ತೆ. ಹಾಂ, 1 ಕಪ್ ಹುರ್ಗಡ್ಲೆ ಹಾಕ್ಕೊಂಡಿದ್ದೆ, 1/4 ಕಪ್ಪಷ್ಟು ಬೆಲ್ಲ ಹಾಕ್ಕೊಂಡಿದ್ದೆ. ಇಷ್ಟು ಉಂಡೆಗಳಾಗಿದೆ ನೋಡಿ. ಮತ್ತು ಮೇಲೆ ಅದು ಹುರ್ಗಡ್ಲೆ ಪುಡಿ ಏನು ಸೌರಿದ್ನಲ್ಲ, ಆ ಸೌರಿದೆಲ್ಲ ಒಳಗಡೆ ಹೀರ್ಕೊಂಡ್ಬಿಟ್ಟಿದೆ ನೋಡಿ. ಈಗೇನೂ ಇಲ್ಲ ಅದರೊಳಗೆ. ಓವರ್ ನೈಟ್ ಇಟ್ಟರೆ ಅದು ಕ್ಲೀನಾಗಿ ಇನ್ನೂ ಸ್ವಲ್ಪ ಜಾಸ್ತಿ ಗಟ್ಟಿಯಾಗುತ್ತೆ. ಹಾಂ, ಸೊ ಒಂದು ಪುಡಿಯನ್ನು ನಾನು ಹುರ್ಗಡ್ಲೆ ಪುಡಿಯನ್ನು ಪೋಟಿದ ಮೇಲೆ ಉದುರ್ಚಿ ಉಂಡೆ ಕಟ್ಟಿಟ್ಟೆ ಆ ತುಳ್ಳೆ ಪೋಟ ಕೋಟಿಂಗ್ ಕೊಡ್ತಿದ್ದೇನೆ. ಅದೆಲ್ಲ ಫುಲ್ ಅಬ್ಸಾರ್ಬ್ ಆಯ್ಪಿಕ್ಕನ ಪರಂಗ. ಇಟ್ ವಾಸ್ ಆಲ್ ಬೀನ್ ಅಬ್ಸಾರ್ಬ್ಡ್. ಓಕೆ, இப்போ டேஸ்ட் பண்ணுறேன். ಯಜಮಾನ್ರಿಗೆ ಫಸ್ಟ್ கொடுக்குறேன் இருங்க. ಪ್ರಸಾದ್ ಗೋಕುಲಾಷ್ಟಮಿಗೆ ಆ್ಯಡ್ ಮಾಡ್ಕೊಂಗೋ. ಗೋಕುಲಾಷ್ಟಮಿಗೆ ಇದನ್ನು ಸೇರಿಸ್ಕೊಳ್ಳಿ. ಇದು ಒಂದು ಲಿಸ್ಟಲ್ಲಿ ಸಾಮಾನ್ಯ ಇರುತ್ತೆ. ಕಲ್ ತಂಬಿಟ್ಟುಂಡೆ ಸೂಪರ್ ಆಗಿದೆ. ಆ ಕಡಲೆ ಎಲ್ಲ ಮಧ್ಯ ಬಾಯಿಗೆ ಸಿಕ್ಕಿದ್ರೆ ಎಸ್ ತುಂಬ ಚೆನ್ನಾಗಿರುತ್ತೆ. ಅದೆಲ್ಲ ಸಿಗ್ತಾ ಇದೆ. ಅದೇ ಹೇಳಿದ್ನಲ್ಲ ನಾನು, ಆ ಕಡಲೆಕಾಯಿ ಬೀಜನ ಸ್ವಲ್ಪ ಕೆಂಪಗೆ ಹುರ್ಕೊಳ್ಳಿ, ಆವಾಗಲೇ ಅದ್ರ ಘಮ ಬರೋದು. ಮತ್ತು ಕೊಬ್ಬರಿ ಪೀಸಾಗಿ ಮಾಡ್ಕೊಂಡಿದ್ದಿಲ್ಲ, ಅದು ಸಿಗ್ತಾ ಇದೆ. ತುರ್ಕೊಂಡಿರೋ ಕೊಬ್ಬರಿನೂ ಸಿಗ್ತಾ ಇದೆ. ಚೂರು ಮಧ್ಯದಲ್ಲಿ ಹುರ್ಗಡ್ಡೆ ಸಿಗ್ತಾ ಇದೆ. ತೊಗೊಳ್ಳಿ ಇನ್ನೊಂಚೂರು. ಆ್ಯಂಡ್ ಇಟ್ ಡಸ್ ನೋ ಶುಗರ್, ಸೊ ಗುಡ್ ಫಾರ್ ಹೆಲ್ತ್. ಡಯಾಬಿಟಿಕ್ ಪೀಪಲ್ ಅವರು ತಿನ್ಬೋದು, ಏನು ಯೋಚನೆ ಮಾಡಬೇಕಾಗಿಲ್ಲ. ಎಣ್ಣೆ ಇಲ್ಲ, ತುಪ್ಪ ಇಲ್ಲ. ವೀಕ್ಷಕರೇ, ಇಲ್ಲಿಗೆ ವಿ ಆರ್ ಎಂಡಿಂಗ್ ದಿಸ್ ವಿಡಿಯೋ. ಗೋಕುಲಾಷ್ಟಮಿಗೆ ಇದನ್ನು ಮನೇಲೇ ಸ್ಮಾಲ್ ಕ್ವಾಂಟಿಟಿ ಬೇಕು ಅಂದರೆ ಮನೇಲೇ ಮಾಡಿಸ್ಕೊಳ್ಳಿ. ಇಲ್ಲ ಅಂದರೆ ಕೇಟ್ರಿಂಗ್ ಮಾಡೋರು ತುಂಬ ಜನ ಇದ್ದಾರೆ, ಅವರು ಬಲ್ಕಾಗಿ ಮಾಡಿ ಅವರು ಕೊಡ್ತಾರೆ. ನಿಮ್ಗೆ ಎಷ್ಟು ಬೇಕೋ ಅಲ್ಲಿ ತೊಗೋಬೋದು. ಅದನ್ನು ನಾವು ಪ್ರಯತ್ನ ಪಡ್ತೀವಿ. ಅವ್ರದ್ದು ಅಡ್ರೆಸ್, ಅವ್ರದ್ದು ಲಿಸ್ಟ್ ಆಫ್ ಐಟಮ್ಸ್ ಏನು ಸಿಗುತ್ತೆ ವಿತ್ ಅಡ್ರೆಸ್. ಆವಾಗ ನೀವು ಡೈರೆಕ್ಟಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಅವ್ರ ಹತ್ರ ಮಾತಾಡ್ಕೊಂಡು ನೀವು ಅವ್ರಿಗೆ ಏನು ಬೇಕೋ ನೀವು ಸೆಲೆಕ್ಟ್ ಮಾಡ್ಕೊಂಡು ತೊಗೋಬೋದು. ಟ್ರೈ ಟು ಪ್ರೆಸೆಂಟ್ ದಟ್ ಆಲ್ಸೋ. ಹಾಂ, ದೇವರ ನೈವೇದ್ಯಕ್ಕೆ ನೀವೇ ಮನೇಲಿ ಮಾಡ್ಕೊಂಡ್ರೆ ಭಾಳ ಉತ್ತಮ. ಪೆರ್ಮಾಳ್ ನೈವೇದ್ಯಕ್ಕೆ ಹಾತ್ಲೆ ನೀங்களே பண்ணிக்கோல. இத்தனை பண்ணாக்க வேணுமாத்துனாச்சு ಎಲ್ಲ ಐಟಮ್ಸ್ ಜೊತೆಗೆ ಇದರ ಪಣ್ಣಾಕ 2 ಪೆರ್ಮಾಳ್ ಮುನ್ನೆ ವೆಚ್ಚ ನಿಮಗೆ ಅಂಶ ಪಣ್ಣ ದೇವರ ನೈವೇದ್ಯಕ್ಕೆ ಮನೆಯಲ್ಲೇ ಮಾಡ್ಕೊಳ್ಳಿ ಅಂತ ನಾನು ನಮ್ಮ ಅಯ್ಯಂಗಾರ್ ತಮ್ಮನಲ್ಲಿ ಹೇಳಿದ್ದು. ಮತ್ತಿನ್ನೇನೂ ಅಲ್ಲ, ಅಷ್ಟೇ ಹೇಳಿದ್ದು. ನಾವು ಮನೇಲಿ ಮಾಡಿದ ಎಷ್ಟಾದರೂ ಶ್ರೇಷ್ಠ ಅಲ್ವಾ ದೇವ್ರಿಗೆ ನೈವೇದ್ಯ ಮಾಡೋಕ್ಕೆ. ನಮಗೂ ಒಂದು ಸಮಾಧಾನ, ನಾವು ನಮ್ಮ ಶ್ರಮದಿಂದ ಮಾಡಿದ್ದು ದೇವರಿಗೆ ಅರ್ಪಣೆ ಮಾಡಿದ್ದೀವಿ ಅನ್ನೋದಕ್ಕೋಸ್ಕರ ಇದನ್ನೆಲ್ಲರೂ ಖಂಡಿತ ಟ್ರೈ ಮಾಡಿ. ಸುಲಭವಾದ ತಿಂಡಿ, ಆರೋಗ್ಯಕ್ಕೆ ಬಹಳ ಒಳ್ಳೆ ತಿಂಡಿನಪ್ಪ.
ಓಕೆ, ಬರೋಣ ಮುಂದಿನ ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರ ವೀಕ್ಷಕರೇ, ವಿ ಆರ್ ಎಂಡಿಂಗ್ ದಿಸ್ ವಿಡಿಯೋ. ಎಸ್, ವಿ ಆರ್ ಸೈನಿಂಗ್ ಆಫ್. ಜಯರಾಮ್ ಅಂಡ್ ಲತಾ, ಬಾಯ್ ಬಾಯ್. ಎಲ್ರಿಗೂ ಥ್ಯಾಂಕ್ ಯು. ನಮಸ್ಕಾರ. ಥ್ಯಾಂಕ್ ಯು. ವಿಡಿಯೋ ಕೊನೆ ತನಕ ನೋಡಿ, ಅದು ಇಂಪಾರ್ಟೆಂಟ್. ಹೌದು.